ಶೋಧನೆಯಲ್ಲಿ ಬಿದ್ದು ದೇವರ ಮಹಿಮೆಯನ್ನ, ದೇವರ ಬಲವನ್ನ, ದೇವರ ಶಕ್ತಿಯನ್ನ, ದೇವರ ಅಭಿಷೇಕವನ್ನ ಇವತ್ತು ಎಷ್ಟೋ ಜನ ಕಳ್ಕೊಂಡು ಎಷ್ಟೋ ಜನ ಈಗ ಬೀದಿ ಪಾಲಾಗಿದ್ದಾರೆ. ಪ್ರತಿ ಮನುಷ್ಯನನ್ನು ಸೈತಾನ ಶೋಧಿಸ್ತಾನೆ. ಪ್ರೀತಿಯ ಶೋಧನೆ, ಹಣದ ಆಸೆಯ ಶೋಧನೆ, ಬದುಕು ಬಾಳಿನ ಡಂಬ, ಲೋಕದಲ್ಲಿರುವಂತಹ ಎಲ್ಲಾ ಬಣ್ಣಗಳ ಶೋಧನೆ, ಲೋಕದಲ್ಲಿರುವಂತಹ ಬಟ್ಟೆಗಳ ಶೋಧನೆ, ಎಲ್ಲಾ ವಿಧವಾಗಿ ಸೈತಾನ ಶೋಧಿಸ್ತಾನೆ. ಬೀಳದ ಹಾಗೆ ಒಬ್ಬನು ಮಾತ್ರ ತಪ್ಪಿಸಲಿಕ್ಕೆ ಸಾಧ್ಯ. ಕೊನೆಯದಾಗಿ ನಮ್ಮನ್ನ ಶೋಧನೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಂತ, ದೇವ್ರೆ ನನಗೆ ಬರ ಎಲ್ಲ ಶೋಧನೆಗಳಿಂದ ತಪ್ಪಿಸುತ್ತಾ, ನನಗೆ ಬರುವಂತ ಕೆಟ್ಟ ಆಲೋಚನೆಗಳಿಂದ ನನ್ನ ತಪ್ಪಿಸು, ಕೆಡಕಿನಿಂದ ನಮ್ಮನ್ನು ತಪ್ಪಿಸು. ಕೆಡಕ ಅಂದ್ರೆ ಸೈತಾನ. ಸೈತಾನ ಯಾವಾಗ ಸುಮ್ಮನೆ ಕೊಡಲ್ಲ. ಇಲ್ಲಿ ನೀವು ಪ್ರಾರ್ಥನೆಯಲ್ಲಿ ಕುಂತರು ಕೂಡ ಎದ್ದೋಗು ಅಂತ ಹೇಳ್ತಾನೆ. ಒಂದೊಂದು ಸಾರಿ ಏನ್ ಮಾಡ್ತಾನೆ, ನಿದ್ದೆ ಮಾಡು ಅಂತ ಹೇಳ್ತಾನೆ. ಸೈತಾನ ಸುಮ್ಮನೆ ಕೊಡಲ್ಲ. ಗಮನಿಸಿ, ಯೇಸು ಹೇಳ್ತಾ ಇದ್ದಾನೆ, 6 ಪ್ರಾರ್ಥನೆ ಇಡ್ಬೇಕಂದ್ರೆ ಶೋಧನೆಯಿಂದ ನಾನು ಏನ್ ಮಾಡು. ಎಷ್ಟು ಜನ ಹೇಳ್ಬೋದು, ನನಗೆ ಯಾವ ಶೋಧನೆ ಬರಲ್ಲ ಪಾಸ್ಟೆ, ಏನು ಕೆಟ್ಟ ಆಲೋಚನೆ ಬರಲ್ಲ ಪಾಸ್ಟೆ. ದಾರಿಲಿ ಹೋಗುವಾಗ ಯಾರಿಗಾದ್ರೂ ನೋಡಿದ್ರೆ ಯಾವ ಆಲೋಚನೆ ನಮ್ಗೆ ಬರಲ್ಲ ಅಂತ ಯಾರಾದ್ರೂ ಹೇಳಕ್ಕಾಗುತ್ತಾ? ಯಾರು ಹೇಳಕ್ಕಾಗಲ್ಲ. ಪಾಸ್ಟೆ ನಿಮ್ಗೆ ಶೋಧನೆ ಬರಲ್ವಾ? ಬರ್ತದೆ, ಪ್ರತಿ ಮನುಷ್ಯನಿಗೂ ಬರ್ತದೆ. ಯೇಸು ಸ್ವಾಮಿಗೆ ಕೂಡ ಶೋಧನೆ ಬಂತು. ಮತ್ತಾಯ 4ನೇ ಅಧ್ಯಾಯದಲ್ಲಿ ಸೈತಾನ ಬಂದು ಶೋಧಿಸ್ತಾನೆ, ಈ ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ನೀನು ತಿನ್ನು. ಸೈತಾನನು ಯೇಸು ಸ್ವಾಮಿಗೆ ಬಿಡಲ್ಲಂತ. ನಮಗೆ ಬಿಟ್ಟನ? ಯೇಸು ಸ್ವಾಮಿಗೆ ಬಿಟ್ಟಿಲ್ಲಂತೆ. ಯೇಸು ಬೆನ್ನತ್ತದಂತ ಯಾವಾಗಲೂ. ಎಲ್ಲಿ ಬೀಳ್ತಾನ ನೋಡಮ್ಮ, ಎಲ್ಲಿ ಬೀಳ್ತಾನ ನೋಡಮ್ಮ. ನಮಗೆ ಬಿಡ್ತಾನ? ಫಾಸ್ಟ್ಗೆ ಬಿಡ್ತಾನ? ನಿನಗೂ ಬಿಡ್ತಾನ? ಒಬ್ಬರು ದೇವರ ಸೇವಕರು ಹೇಳ್ತಾರೆ, ಶೋಧನೆ ಬರುವುದು ಪಾಪ ಅಲ್ಲ, ಶೋಧನೆ ಬೀಳುವುದು ಪಾಪ. ಅಕ್ಕಿ ತೆಲೆ ಮೇಲೆ ಆರೋಗ್ಯ ತಪ್ಪಲ್ಲ, ಅಕ್ಕಿ ಗೂಡು ಕಟ್ಕೊಳ್ಳೋಕೆ ಜಾಗ ಕೊಡೋದು ತಪ್ಪಲ್ಲ. ಯಾಕಂದ್ರೆ ಶೋಧನೆ ಲೋಕದಲ್ಲೇ ನಾವಿದ್ದೇವೆ. ಈ ಲೋಕದಲ್ಲಿ ಹೋಗುವ ಪ್ರತಿ ಸ್ಥಳದಲ್ಲೂ ನಮಗೆ ಶೋಧನೆ ಇದೆ. ಹೋಗಿ ಬರುವ ಎಲ್ಲಾ ಸ್ಥಳಗಳಲ್ಲಿ ನಮಗೆ ಶೋಧನೆ ಇದೆ. ಆದ್ರೆ ಶೋಧನೆಯಿಂದ ತಪ್ಪಿಸಲಿಕ್ಕೆ ಒಬ್ಬನೇ ಒಬ್ಬನು ಶಕ್ತನು. ಶೋಧನೆಯಿಂದ ತಪ್ಪಿಸಲಿಕ್ಕೆ ಒಬ್ಬನೇ ಒಬ್ಬನು ಶಕ್ತನು. ಆತನ ಹೊರತು ಯಾರು ನಮ್ಮನ್ನು ಶೋಧನೆಯಿಂದ ತಪ್ಪಿಸಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 41ನೇ ವಚನದಲ್ಲಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಒಬ್ಬನೇ ನಮ್ಮನ್ನು ಶೋಧನೆಯಿಂದ ತಪ್ಪಿಸ್ತಾನೆ. ಇವತ್ತು ಎಷ್ಟೋ ಜನ ಬಿದ್ದು ಹೋಗ್ತಾ ಇದ್ದಾರೆ. ಚಲೋ ಹಾಡಾಡೋರು ಬಿದ್ದು ಹೋಗ್ತಾ ಇದ್ದಾರೆ. ವಾಕ್ಯ ಹೇಳುವಂತ ದೇವರ ಸೇವಕರು ಬಿದ್ದು ಹೋಗ್ತಾ ಇದ್ದಾರೆ. ಅಭಿಷಕ್ತರು ಬಿದ್ದು ಹೋಗ್ತಾ ಇದ್ದಾರೆ. ಬಲದಿಂದ ಪ್ರಾರ್ಥನೆ ಮಾಡೋರು ಬಿದ್ದು ಹೋಗ್ತಾ ಇದ್ದಾರೆ. ಎಷ್ಟೋ ಜನರನ್ನ ದೇವರ ಕಡೆ ನಡೆಸಿದವರು ಬಿದ್ದು ಹೋಗ್ತಾ ಇದ್ದಾರೆ. ಕಾರಣ ಏನು? ಶೋಧನೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಈ ಶೋಧನೆಗಳು ಮಾನವನಿಗೆ ಬರ್ತಾ ಇರುವುದರಿಂದ, ಸೈತಾನ ಸತತವಾಗಿ ಅವನನ್ನು ಶೋಧಿಸ್ತಾ ಇರುವುದರಿಂದ, ಅವನ ಒಳಗಡೆ ಆಸೆ ಪಾಸೆಗಳಿಂದ ಸೆಳೆಯಲ್ಪಡ್ತಾ ಇರುವುದರಿಂದ ಶೋಧನೆಯಲ್ಲಿ ಬಿದ್ದು ದೇವರ ಮಹಿಮೆಯನ್ನ, ದೇವರ ಬಲವನ್ನ, ದೇವರ ಶಕ್ತಿಯನ್ನ, ದೇವರ ಅಭಿಷೇಕವನ್ನ ಇವತ್ತು ಎಷ್ಟೋ ಜನ ಕಳ್ಕೊಂಡು ಎಷ್ಟೋ ಜನ ಈಗ ಬೀದಿ ಪಾಲಾಗಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದಾನೆ? ಪ್ರತಿ ಮನುಷ್ಯನನ್ನು ಸೈತಾನ ಶೋಧಿಸ್ತಾನೆ. ಪ್ರತಿ ಮನುಷ್ಯನಿಗೂ ಸೈತಾನ ಇರ್ತಾನೆ. ಹೆಣ್ಮಕ್ಳು ಹೇಳ್ಬೋದು, ಫಸ್ಟ್ ಗಂಡು ಮಕ್ಕಳಿಗಷ್ಟೇ ಇರ್ತಾನೆ, ನಮ್ಗಿರಲ್ವಾ? ನಿಮಗೆ ಜಾಸ್ತಿ ಇರೋದು. ಫಸ್ಟ್ ಶೋಧಿಸ ಸೈತಾನ ಯಾರಿಗೆ? ಅವನನ್ನ, ಅವಳಿಗೆ ಶೋಧಿಸಿದನ, ಅದಮ್ಮಗೆ ಶೋಧಿಸಿದನ. ಪ್ರೀತಿಯ ಶೋಧನೆ, ಹಣದ ಆಸೆಯ ಶೋಧನೆ, ಬದುಕು ಬಾಳಿನ ಡಂಬ, ಲೋಕದಲ್ಲಿರುವಂತಹ ಎಲ್ಲಾ ಬಣ್ಣಗಳ ಶೋಧನೆ, ಲೋಕದಲ್ಲಿರುವಂತಹ ಬಟ್ಟೆಗಳ ಶೋಧನೆ, ಎಲ್ಲಾ ವಿಧವಾಗಿ ಸೈತಾನ ಶೋಧಿಸ್ತಾನೆ. ಅಲ್ಲಿ ಬೀಳದ ಹಾಗೆ ಒಬ್ಬನು ಮಾತ್ರ ತಪ್ಪಿಸಲಿಕ್ಕೆ ಸಾಧ್ಯ. ಅದಕ್ಕೆ ಯೇಸು ಹೇಳಿದ, ಶೋಧನೆ ಬೀಳದಂತೆ ಕೆಡಕಿನ ತಪ್ಪಿಸುವುದಾಗಿ ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ಹೊರತು ನಿನ್ನನ್ನು ಯಾರು ಕೂಡ ಶೋಧನೆ ತಪ್ಪಿಸಕ್ಕಾಗಲ್ಲ. ಸರ್, ಯಾಕೆ ಆತನೊಬ್ಬನೇ ತಪ್ಪಿಸಕ್ಕಾಗುತ್ತೆ? ಯಾಕಂದ್ರೆ ಶೋಧನೆಯನ್ನ ಜಯಿಸಿದವನು ಆತ. ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರ್ಸಕ್ಕಾಗಲ್ಲ. ಆಗುತ್ತಾ? ಯಾರಾದ್ರೂ ಹೇಳ್ಬೋದಾ? ಹೌದು ಫಸ್ಟ್ ಇನ್ನೊಬ್ಬ ಇಬ್ಬರು ಕೂಡ ಸೇರಿದ್ರೆ ಚಲೋ ದಾರಿ ನಡಿಬಹುದು. ಒಬ್ಬ ಕುರುಡನಿಗೆ ದಾರಿ ತೋರಿಸಬೇಕಾದ್ರೆ ಕಣ್ಣುಳ್ಳವನು ಬೇಕು. ಶೋಧನೆಯಿಂದ ತಪ್ಪಿಸಬೇಕಾದ್ರೆ ಶೋಧನೆ ಜಯಿಸಿದವನು ಬೇಕು. ಆವಾಗ ನಿಮಗೆ ಶೋಧನೆಗೆ ಜಯ ಸಿಗುತ್ತೆ. ಹಲ್ಲೆಲೂಯಾ. ಸೈತಾನ ಸಕಲ ವಿಧವಾಗಿ ಯೇಸು ಸ್ವಾಮಿಯನ್ನು ಶೋಧಿಸಿದ, ಪ್ರಪಂಚವನ್ನು ನೋಡಿ ಶೋಧಿಸಿದ, ಆಸೆ ಪಾಸೆಗಳನ್ನು ನೋಡಿ ಶೋಧಿಸಿದ, ಅಂಧ ಬಂಧಗಳನ್ನು ನೋಡಿ ಶೋಧಿಸಿದ. ಯೇಸು ಸ್ವಾಮಿ ಯಾವುದರಲ್ಲೂ ಬೀಳಲಿಲ್ಲ. ಏನಿತ್ತು ಯೇಸು ಸ್ವಾಮಿ ಕೈಯಲ್ಲಿ? ಈ ಲೋಕದಲ್ಲಿರುವಾಗ ಯೇಸು ಸ್ವಾಮಿ ಬಾಯಲ್ಲಿ ಏನಿತ್ತು? ನಿನ್ನ ಒಳಗಡೆ ನನ್ನ ಒಳಗಡೆ ದೇವರ ವಾಕ್ಯ ಇತ್ತಂದ್ರೆ ಅದ್ರ ತಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ಬೀಳಲ್ಲ. ಇದು ಒಂದು ದಿನ ಪ್ರಾರ್ಥನೆ ಮಾಡಿ ಬಿಡೋದಲ್ಲ, ದಿನಾ ನೀನು ಪ್ರಾರ್ಥನೆ ಮಾಡಬೇಕು.
ನಮ್ಮ ಪ್ರಾರ್ಥನೆಯಲ್ಲಿ ದೇವನಾಮನ ಮೇಲೆತ್ತಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ದೇವರಿನ ರಾಜ್ಯ ಬರಬೇಕಂತ ಹೇಳ್ಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ದೇವರಿನ ಚಿತ್ತ ನಡೀಬೇಕಂತ ಹೇಳ್ಬೇಕು. ನಮ್ಮ ಪ್ರಾರ್ಥನೆ ದೇವರೇ ನಮಗೆ ಸಹಾಯ ಮಾಡು ಅಂತ ಹೇಳ್ಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ದೇವರೇ ನಮ್ಮ ತಪ್ಪನ್ನು ಕ್ಷಮಿಸು ಅಂತ ಹೇಳ್ಬೇಕು. ನಮ್ಮ ಪ್ರಾರ್ಥನೆ ದೇವರೇ ನನಗೆ ಬರುವ ಎಲ್ಲ ಕೆಟ್ಟ ಆಲೋಚನೆ ಶೋಧನೆಗಳಿಂದ ನಾನು ಏನ್ ಮಾಡು. ಯಾರು ರೀತಿ ನಿಮ್ಮ ಪ್ರಾರ್ಥನೆ ಇದ್ರೆ ಶಕ್ತಿ ಉಳ್ಳ ಪ್ರಾರ್ಥನೆ. ಯಾರು ನಿಮ್ಮನ್ನ ಬೆಳೆಸಕ್ಕಾಗಲ್ಲ. ಈ ಪ್ರಾರ್ಥನೆ ದಿನನಿತ್ಯ ನಾವು ಮಾಡಬೇಕು.